ಇನ್ನೊಂದು ಸರಿ ಏನಾದರೂ ನಮ್ಮ ಮುಖಂಡರ ಬಗ್ಗೆ ಏನಾದರೂ ಮಾತಾಡಿದ್ರೆ, ಚಿಕ್ಕಬಳ್ಳಾಪುರ ಒಳಗಡೆ ಬರ್ಬೇಕಂತ ಹೇಳಿದ್ರೆ BJP ನಾಯಕರು ಮತ್ತೆ ತೋರಿಸ್ಬೇಕಾಗತ್ತೆ, ನಾಮರ್ದಿಗಿರಿಯಿಂದ ತೋರಿಸ್ಬೇಕಾಗತ್ತೆ. ಹುಷಾರಾಗಿ ನಾಲ್ಗೆ ಬಿಗೆ ಹಿಡಿದು ನಾಲ್ಗೆ ಮೂಳೆ ಇಲ್ಲ ಅಂತ ಹೇಳ್ತಕ್ಕಂಥ ಮಾತಿದೆಯಲ್ಲ, ಇವತ್ತು ಸರ್ಕಾರದಲ್ಲಿ ಇವತ್ತು ಕಾಂಗ್ರೆಸ್ಸಲ್ಲಿ ಇವತ್ತು ಕಟ್ಟಿರ್ತಕ್ಕಂಥ ಫ್ಲೆಕ್ಸ್ವ್ರಿಗೆ ಏನಂತ ಭಾಷೆ ಹೇಳಬೇಕು? BJP ಅವರನ್ನ ನಾಮರ್ದಗಳು, ಈ ಕಾಂಗ್ರೆಸ್ ಅವ್ರು ಕಟ್ಟಿರ್ತಕ್ಕಂಥವ್ರು ಯಾವ ಭಾಷೆ ಹೇಳಬೇಕು? ಆ ಭಾಷೆನ ಕೂಡ ಇಲ್ಲಿರ್ತಕ್ಕಂಥ ಶಾಸಕರು ಹೇಳ್ಬೇಕಂತ. ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಕ್ರಾಂತಿ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುನೀಲ್ ಆರಾಧ್ಯ. ಬಂಧುಗಳೇ, ಇತ್ತೀಚೆಗೆ ಮಾನ್ಯ ಚಿಕ್ಕಬಳ್ಳಾಪುರದ ಶಾಸಕರಾದ ಶ್ರೀಯುತ ಪ್ರದೀಪ್ ಈಶ್ವರ್ ಅವರು ಮಾತನಾಡುತ್ತಾ ಬ್ಯಾನರ್ ವಿಚಾರಕ್ಕೆ ಭಾಜಪಾ ಮುಖಂಡರನ್ನು ಉದ್ದೇಶಿಸಿ ಆಕ್ಷೇಪಾರ್ಹ ಪದ ಬಳಕೆಯನ್ನು ಮಾಡಿದ್ರು. ಅಫ್ಕೋರ್ಸ್, ಯಾರು ಒಪ್ಪಿದ್ರು ಯಾರು ಒಪ್ಪದಿದ್ರು ಸಮಾಜದಲ್ಲಿ ಕೆಲವು ಪದಗಳು ನಿಜಕ್ಕೂ ಆಕ್ಷೇಪಾರ್ಹವೇ. ಕಾರಣ, ನಾಗರಿಕ ಸಮಾಜದಲ್ಲಿ ಒಬ್ಬ ನಾಗರಿಕ, ಅದರಲ್ಲೂ ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ವ್ಯಕ್ತಿ ಹೇಗೆ ಮಾತನಾಡಬೇಕು, ಏನು ಮಾತನಾಡಬೇಕು ಎಂದು ಕಟ್ಟುಪಾಡುಗಳಿವೆ. ಆ ಉದ್ದೇಶವಾಗಿಯೇ ಆಕ್ಷೇಪಾರ್ಹ ಪದ ಬಳಕೆ ಎನ್ನುವ ಮಾತನ್ನು ಹೇಳಲಾಗಿದೆ. ಸೊ ಆ ಪದ ಬಳಕೆಯ ವಿಚಾರವಾಗಿ ಇಂದು ಚಿಕ್ಕಬಳ್ಳಾಪುರದ ಭಾಜಪಾ ಜಿಲ್ಲಾಧ್ಯಕ್ಷರಾದಂತಹ ಮಾನ್ಯ ಸೀಕಲ್ ರಾಮಚಂದ್ರಗೌಡರು ಸುದ್ದಿಗೋಷ್ಠಿಯನ್ನು ಕರೆದು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಾಮಾನ್ಯವಾಗಿ ಬಹಳ ಸಂಯಮದಿಂದ ಸೌಮ್ಯ ರೀತಿಯಲ್ಲಿ ವ್ಯವಹರಿಸುವ ಮಾತನಾಡುವಂತಹ ಮೃದು ಸ್ವಭಾವಿ ಸೀಕಲ್ ರಾಮಚಂದ್ರಗೌಡರು ಇಂದು ಬಹಳಷ್ಟು ಅಗ್ರೆಸಿವ್ ಆಗಿದ್ರು ಮತ್ತು ಕೆರಳಿ ಕೆಂಡಾಮಂಡಲರಾಗಿದ್ರು ಎಂದರೆ ತಪ್ಪಾಗಲಾರದು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಶ್ರೀಯುತ ರಾಮಚಂದ್ರಗೌಡರು ಶಾಸಕ ಪ್ರದೀಪ್ ಈಶ್ವರ್ ಅವರ ಮೇಲೆ ನಿಜಕ್ಕೂ ಹರಿಹಾಯ್ದಿದ್ದಾರೆ. ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಒಬ್ಬ ಜನಪ್ರತಿನಿಧಿ ಹೇಗೆ ವರ್ತಿಸಬೇಕೆಂಬುದರ ಬಗ್ಗೆ ಪಾಠ ಮಾಡಿದಂತಹ ರಾಮಚಂದ್ರಗೌಡರು ಇನ್ನೊಮ್ಮೆ ಸಾರ್ವಜನಿಕವಾಗಿ ಮಾತನಾಡುವಾಗ ತಮ್ಮ ಎಲುಬಿಲ್ಲದ ನಾಲಿಗೆಯನ್ನ ಹಿಡಿತದಲ್ಲಿಟ್ಟುಕೊಂಡು ಮಾತನಾಡಬೇಕಾಗಿ ಎಚ್ಚರಿಕೆಯನ್ನು ನೀಡಿದ್ರು. ಒಂದು ವೇಳೆ ಮುಂದೆಯೂ ಇದೇ ರೀತಿ ಮಾತನಾಡಿದರೆ ನೋಡುತ್ತಾ ಸುಮ್ಮನಿರುವ ವಾತಾವರಣ ಇರುವುದಿಲ್ಲ, ನಮ್ಮ ಶೈಲಿಯಲ್ಲಿ ನಾವು ಸಹ ಉತ್ತರಿಸಬೇಕಾಗುತ್ತದೆ ಎಂದು ಬಹಿರಂಗ ಸವಾಲನ್ನು ಎಸೆದರು ಜಿಲ್ಲಾಧ್ಯಕ್ಷ ರಾಮಚಂದ್ರಗೌಡರು. ಇನ್ನು ಇದೇ ಸಮಯದಲ್ಲಿ ಕ್ರಾಂತಿ ನ್ಯೂಸ್ ಕನ್ನಡ ವಾಹಿನಿಯ ಕಡೆಯಿಂದ ಕೇಳಲಾದ ಪ್ರಶ್ನೆಗೆ ಉತ್ತರಿಸಿದ ಮಾನ್ಯ ಜಿಲ್ಲಾಧ್ಯಕ್ಷರಾದ ರಾಮಚಂದ್ರಗೌಡರು, ಇನ್ನು ಮುಂದೆ ನೋಡಿ ಸುಮ್ಮನಿರುವ ಪ್ರಶ್ನೆಯೇ ಇಲ್ಲ, ನಮ್ದೇನಿದ್ರು ಇನ್ಮೇಲೆ ಡೈರೆಕ್ಟ್ ಅಟ್ಯಾಕ್ ಅಷ್ಟೇ ಎಂದು ಗುಡುಗಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ನಿರೂಪಣೆಯನ್ನು ಬಿಜೆಪಿ ಮಾಧ್ಯಮ ವಕ್ತಾರರಾದ ಶ್ರೀಯುತ ಮಧುಚಂದ್ರರವರು ಮಾಡಿದರು ಮತ್ತು ವೇದಿಕೆಯಲ್ಲಿ ಜಿಲ್ಲಾ ಕಾರ್ಯದರ್ಶಿ RN ಅಶೋಕ್ರವರು ಮತ್ತು ಮಾಜಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಸುರೇಂದ್ರಗೌಡರವರು ಮತ್ತು ಮುಖಂಡರಾದಂತಹ ಸಂಜೀವ್ ಅಪ್ಪಾರವರು ಹಾಜರಿದ್ದರು. ನಮಗೆ ಸುಮಾರು 3-4 ದಿವಸದಿಂದ ಏನು BJP ಕಾರ್ಯಕರ್ತರು, BJP ನಾಯಕರು ನಾಮರ್ದಗಳು ಅಂತ ಹೇಳಿರ್ತಕ್ಕಂಥ ಶಾಸಕರ ಚಿಕ್ಕಬಳ್ಳಾಪುರ ಶಾಸಕರ ನಡೆಗೆ ನಮ್ಮ ಪಕ್ಷದಲ್ಲಿ ಹಾಗೂ ನಾವು ಕೂಡ ಈ ಸ್ವಾತಂತ್ರ್ಯ ಬಂದಿರತಕ್ಕಂಥ ದೇಶ ಯಾವ ರೀತಿ ಈ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಸರ್ಕಾರ ಹಾಗೂ ಈ ಮುಖಂಡರು ದುರುಪಯೋಗ ಪಡ್ಕೊತಾ ಇದ್ದಾರೆ ಅಂತ ಹೇಳಿದ್ರೆ, ಸ್ವಾತಂತ್ರ್ಯಕ್ಕಿಂತ ಅತಿ ಮೀರಿ ಬೇರೆ ಯಾವುದಾದ್ರೂ ಒಂದು ಹೆಸರಿಡಬೇಕು ಅಂತ ಇರ್ತಕ್ಕಂಥ ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ. ಸ್ವಾತಂತ್ರ್ಯ ಮೀರಿ ಸ್ವಾತಂತ್ರ್ಯ ತಗೊಂಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಮುಖಂಡರು, ಇಲ್ಲಿರ್ತಕ್ಕಂಥ ಶಾಸಕ ನಾನೇನಾದರೂ ಮಾತಾಡ್ಬೋದು ಅಂತಕ್ಕಂಥದ್ದಾದರೆ ಅವರ ಭ್ರಮೆ. ಇವತ್ತು BJPಲಿರ್ತಕ್ಕಂಥ ದೊಡ್ಡ ದೊಡ್ಡ ನಾಯಕರಿಗೆ, ದೊಡ್ಡ ದೊಡ್ಡ ಮೋದಿಜಿಯವರಿಂದ ಹಿಡಿದು ಎಲ್ರಿಗೂ ಕೂಡ ಅವರು ಬಳಸ್ತಕ್ಕಂಥ ಭಾಷೆ ಇದೆಯಲ್ಲ, ಇದೆಲ್ಲ ಪೂರ್ತಿ ಅಕೌಂಟಲ್ಲಿ ಇರುತ್ತೆ. ಈ ಅಕೌಂಟಲ್ಲಿ ಯಾವತ್ತೂ ಅಳಿಸೋಗಲ್ಲ, ಬಡ್ಡಿ ಸಮೇತ ಅವ್ರು ಕಟ್ಟಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಸಾಕಷ್ಟು BJP ನಾಯಕರನ್ನ ಮಂಗರು ಅಂತಾರೆ, ನಾಲಾಯಕು ಅಂತಾರೆ. ಇಲ್ಲಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಮುಖಂಡರನ್ನ ನಾಮರ್ದುದು ಅಂತ ಹೇಳ್ತಕ್ಕಂಥ ಭಾಷೆ ಇದೆಯಲ್ಲ, ಇದು ಇವತ್ತಿಗೆ ಕೊನೆ ಆಗಬೇಕು. ಇನ್ನೊಂದು ಸರಿ ಏನಾದರೂ ನಮ್ಮ ಮುಖಂಡರ ಬಗ್ಗೆ ಏನಾದರೂ ಮಾತಾಡಿದ್ರೆ, ಚಿಕ್ಕಬಳ್ಳಾಪುರ ಒಳಗಡೆ ಬರ್ಬೇಕಂತ ಹೇಳಿದ್ರೆ BJP ನಾಯಕರು ಮತ್ತೆ ತೋರಿಸ್ಬೇಕಾಗತ್ತೆ, ನಾಮರ್ದಿಗಿರಿಯಿಂದ ತೋರಿಸ್ಬೇಕಾಗತ್ತೆ. ಹುಷಾರಾಗಿ ನಾಲ್ಗೆ ಬಿಗೆ ಹಿಡಿದು ನಾಲ್ಗೆ ಮೂಳೆ ಇಲ್ಲ ಅಂತ ಹೇಳ್ತಕ್ಕಂಥ ಮಾತಿದೆಯಲ್ಲ, ಏನಾದರೂ ಮಾತಾಡೋದು ಸಹಿಸ್ಕೊಳ್ಳೋದಿಲ್ಲ. ಒಳ್ಳೆ ಭಾಷೆ ಮಾತಾಡ್ತಕ್ಕಂಥದ್ದು ಬರುತ್ತೆ, ನೀವು ಮಾತಾಡ್ತಕ್ಕಂಥ ಭಾಷೆ ಅದಕ್ಕೆ ಮೀರಿ ಮಾತಾಡ್ತಕ್ಕಂಥದ್ದು ಬರ್ತಕ್ಕಂಥ BJP ಮುಖಂಡರಿಗೆಲ್ಲ ಬರುತ್ತೆ. ಕಾಯ್ತಾ ಇದ್ದಾರೆ. ನಿಮ್ಮ ಎಕ್ಸ್ಪೈರಿ ಡೇಟಿಂದ ಕೇವಲ 1.5 ವರ್ಷ ಇದೆ, ಪಾಪ ಅಂತ ಬಿಟ್ಟಿದ್ದಾರೆ. ಹಾಗಾಗಿ
ಯಾವುದೇ ಕಾರಣಕ್ಕೆ ಇನ್ನೊಂದು ಸರಿ ನಾಲಿಗೆಗೆ ಮೂಳೆ ಇಲ್ಲ ಅಂತ ಮಾತಾಡಿದ್ರೆ ತಕ್ಕ ಪಾಠ ಕಲಿಸ್ಬೇಕಾಗತ್ತೆ. ಬಿ ಜೆ ಪಿಯವರು ಸುಮ್ಮನೆ ಕೂರೋದಿಲ್ಲ. ಇವತ್ತು ಬಿ ಜೆ ಪಿಯಲ್ಲಿ ಬುದ್ಧಿ ಇಲ್ಲರು, ನಾಮರ್ದಗಳು, ಬ್ಯಾನರ್ ಕಟ್ಟಿರ್ತಕ್ಕಂಥವ್ರು ಅಂತ ಹೇಳಿರ್ತಕ್ಕಂಥ ಶಾಸಕರಿಗೆ ಇವತ್ತು ಚಿಕ್ಕಬಳ್ಳಾಪುರ ನಗರಕ್ಕೆ ಒಳಗಡೆ ಬರ್ತಾ ಕಣ್ಣು ಮುಚ್ಕೊಂಡು ವಾಪಸ್ ಹೋಗಿರ್ತಕ್ಕಂಥದ್ದು ಆಗಿದೆ. ಯಾಕಂತ ಹೇಳಿದ್ರೆ ಅವರು ತುಂಬ ಪ್ರಬುದ್ಧರಾಗಿದ್ದರೆ, ಸರಿಯಾದ ಮನುಷ್ಯನೇ ಆಗಿದ್ದರೆ, ಮಾನ ಮರ್ಯಾದೆ ಇದ್ದಿದ್ರೆ ಇವತ್ತು ಹೇಳಿಕೆ ಕೊಡಬೇಕಾಗಿತ್ತು. ಬಿ ಜೆ ಪಿಯವರು ಅಷ್ಟೇ ಅಲ್ಲ, ಕಾಂಗ್ರೆಸ್ಸವರು ಕೂಡ ನಾಮರ್ದರು ಅಂತ ಹೇಳಬೇಕಾಗಿತ್ತು. ಸರಿಯಾಗಿರ್ತಕ್ಕಂಥ ಶಾಸಕ ಆಗಿದ್ದಿದ್ದು. ಇವತ್ತು ಇದು ಒಳ್ಳೆಯದಲ್ಲ. ಜನ ನೋಡ್ತಾ ಇದ್ದಾರೆ, ತೀರ್ಮಾನ ಮಾಡ್ತಾರೆ. ಇನ್ನೊಂದು ಬಾರಿ ಭಾಷೆ ಬಳಸಬೇಕಾದ್ರೆ ಎಲ್ಲ ಜ್ಞಾನ ಇದ್ದು, ಪ್ರಜ್ಞೆ ಇದ್ದು ಬಳಸಬೇಕು ಅಂತ ಆಗ್ರಹ ಮಾಡ್ತೀವಿ. ಕಾಂಗ್ರೆಸ್ಸವರು ಇವತ್ತು ಇಡೀ ನಗರ ಕೂಡ ಅವರು ಕೂಡ ಫ್ಲೆಕ್ಸ್ ಕಟ್ಟಿದ್ದಾರೆ. ಫ್ಲೆಕ್ಸ್ ಕಟ್ಟೋದ್ರಿಂದ ಏನಂತ ಹೇಳಿದ್ರೆ ಬರ್ತಕ್ಕಂಥ ನಾಯಕರಿಗೆ ಗೌರವ ಸೂಚಿಸೋದಕ್ಕೆ ಅವರವರ ಅಭಿಮಾನಕ್ಕೆ ಕಟ್ತಾರೆ. ಪರ್ಮಿಷನ್ ತೊಗೊಂಡು ಕಟ್ತಕ್ಕಂಥದ್ದು ಇದೆ. ಕಟ್ಟಲೇಬಾರ್ದು ಅಂತಕ್ಕಂಥದ್ದು ಎಲ್ಲಾದರೂ ಇದೆಯಾ? ಜಾರಿ ಮಾಡೋದು ಇದೆಯಾ? ಇವರೇನು ಆಗ್ರಹ ಮಾಡ್ಬೇಕಂತ ಹೇಳಿದ್ರೆ, ನಿಯಮ ಮಾಡ್ಬೇಕಂತ ಹೇಳಿದ್ರೆ ಒಬ್ಬ ಶಾಸಕ ಮಾಡ್ತಕ್ಕಂಥದ್ದೆಲ್ಲ ಸರ್ಕಾರ ಇದೆ, ತೀರ್ಮಾನಗಳಾಗಬೇಕು. ಇವ್ರು ಮಾಡಬೇಕಾದ್ರೆ ಎಲ್ರಿಗೂ ಒಂದೇ ನ್ಯಾಯ ಆಗಬೇಕು. ಇವತ್ತು ಸರ್ಕಾರದಲ್ಲಿ ಇವತ್ತು ಕಾಂಗ್ರೆಸ್ಸಲ್ಲಿ ಇವತ್ತು ಕಟ್ಟಿರ್ತಕ್ಕಂಥ ಫ್ಲೆಕ್ಸ್ವ್ರಿಗೆ ಏನಂತ ಭಾಷೆ ಹೇಳಬೇಕು? ಬಿ ಜೆ ಪಿಯವರನ್ನ ನಾಮರ್ದಗಳು, ಈ ಕಾಂಗ್ರೆಸ್ ಅವ್ರು ಕಟ್ಟಿರ್ತಕ್ಕಂಥವ್ರು ಯಾವ ಭಾಷೆ ಹೇಳಬೇಕು? ಆ ಭಾಷೆನ ಕೂಡ ಇಲ್ಲಿರ್ತಕ್ಕಂಥ ಶಾಸಕರು ಹೇಳ್ಬೇಕಂತ ಆಗ್ರಹ ಮಾಡ್ತೀನಿ. ಹುಷಾರಾಗಿ ಇನ್ಮೇಲಿಂದ ಮಾತಾಡುವಾಗ ಜ್ಞಾನ ಇರಲಿ ಅಂತ ಹೇಳ್ತೀನಿ. ಧನ್ಯವಾದ. ಸರ್, ಈಗ ಒಂದೇ ಲಾಸ್ಟ್ ಕ್ವಶನ್. ಚಿಕ್ಕಬಳ್ಳಾಪುರದ ಮಟ್ಟಿಗೆ ಚಿಕ್ಕಬಳ್ಳಾಪುರ ಶಾಸಕರು ಆ ರೀತಿ ಮಾತಾಡ್ಬೇಕಾದ್ರೆ ಚಿಕ್ಕಬಳ್ಳಾಪುರದ ಮಟ್ಟಿಗೆ ಇಲ್ಲಿರುವಂತಹ ವಿರೋಧ ಪಕ್ಷ ಅವರ ನ್ಯೂನತೆಗಳನ್ನ ಅಥವಾ ಅವರ ಕಾರ್ಯವೈಖರಿಯನ್ನ ಪ್ರಶ್ನೆ ಮಾಡೋದಿರ್ಲಿ, ಅಭಿವೃದ್ಧಿ ವಿಚಾರದಲ್ಲಿ ಅವ್ರ ವಿರುದ್ಧವಾಗಿ ಏನಾದ್ರು ಹೋರಾಟ ಮಾಡೋದಿರ್ಲಿ, ಯಾವುದೇ ರೀತಿಯ ಕೆಲಸಗಳನ್ನ ಮಾಡ್ತಾ ಇಲ್ಲ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ವಿರೋಧ ಪಕ್ಷ ಇರೋದ್ರಿಂದಲೇ ಶಾಸಕರು ಈ ರೀತಿ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋದನ್ನ ಮಾತಾಡ್ತಾರೆ ಅನ್ನುವಂಥದ್ದು ಈಗಿನ ಜನಗಳ ಒಂದು ತಾಟ್. ಈಗಾಗಲೇ ನಾನು ಹೇಳಂಗೆ ಏನಾದರೂ ಮಾಡಿದ್ರು ನೋಡ್ಕೊಂಡಿರ್ತಾರೆ, ಯಾರು ಕೇಳೋರಿಲ್ಲ, ನಡೀತದೆ ಅಂತಕ್ಕಂಥದ್ದು ಕಾಲ ಹತ್ರಕ್ಕೆ ಬಂದ್ಬಿಟ್ಟಿದೆ. ಈಗಾಗಲೇ ಎಲ್ಲರೂ ಏನಾದರೂ ಮಾಡ್ತಾರೆ, ಅದು ಅಭಿವೃದ್ಧಿ ಮಾಡ್ತಾರೆ ಅಂತ ಕಾದು ನೋಡ್ತಕ್ಕಂಥದ್ದು ಒಂದು ಸಭ್ಯತೆ. ಕಾದು ನೋಡಾಗಿದೆ. ಅವ್ರ ಕೈಲಿ ಏನಾಗಲ್ಲ ಅಂತ ಗೊತ್ತಾಗಿದೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ನಾನು ಹೇಳಿದ್ದೀನಿ, ಈಗಾಗಲೇ ಆಲ್ರೆಡಿ ಈಗ ಅವ್ರಿಗೆ ಯಾವುದೋ ಭಾಷೆಯಲ್ಲಿ ಹೇಳಬೇಕು ಆ ಭಾಷೆಯಲ್ಲಿ ಹೇಳಾಗಿದೆ. ಇನ್ಮೇಲೆ ಆ ಥರ ಕೂರ್ತಕ್ಕಂಥದ್ದಿಲ್ಲ. ಪಕ್ಷ ಆಕ್ಟಿವ್ ಆಗಿ ಇನ್ಮೇಲಿಂದ ಕೆಲಸ ಮಾಡೋದು.